ಇದೊಂದೇ ಶಾಕ್ ಅಲ್ಲ, ಮತ್ತೊಂದು ಶಾಕ್ ಕೂಡ ಕೊಡ್ತಾ ಇದೆ. ಒಂದೇ ದಿನ ಡಬಲ್ ಶಾಕ್ ಕೊಡ್ತಾ ಇದೆ ಸರ್ಕಾರ. ಹಾಲಿನ ದರ ಏರಿಕೆಯ ಬೆನ್ನಲ್ಲೇ ಕರೆಂಟ್ ಶಾಕ್. ಹೌದು, ಪ್ರತಿ ಯೂನಿಟ್ಗೆ 36 ಪೈಸಾ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಏಪ್ರಿಲ್ 1ರಿಂದಲೇ ರಾಜ್ಯದ ಜನರಿಗೆ ಕರೆಂಟ್ ಶಾಕ್. ಏಪ್ರಿಲ್ 1ರಿಂದ ಹೊಸ ದರ ಜಾರಿಗೆ ಸಜ್ಜಾಗಿದೆ ಕೆಇಆರ್ಸಿ. ದರ ಏರಿಕೆ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಕೂಡ ಒಪ್ಪಿತ್ತು. ಎಷ್ಟು ಪೈಸಾ ಏನು ಎತ್ತ ಅಂದ್ರೆ ಯೂನಿಟ್ಗೆ ಅದು ಇವತ್ತು ಅಧಿಕೃತವಾಗಿ ಪ್ರಕಟ ಆಗಬೇಕಿತ್ತು. ಅದರಂತೆ ಅಧಿಕೃತವಾಗಿ ದರ ಘೋಷಿಸಿದೆ ಕೆಇಆರ್ಸಿ. 3 ವರ್ಷಗಳಿಗೆ ದರ ಏರಿಕೆ ಮಾಡಿ ಆ ಪಟ್ಟಿಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಆಮೇಲೆ ಈಗ ಬಹಳ ಮಂದಿಗೆ ಇದ್ರ ಹೊಡೆತ ಈಗ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಬಹಳಷ್ಟು ಮಂದಿ ಈಗ ಉಚಿತ ವಿದ್ಯುತ್ 200 ಯೂನಿಟ್ ತನಕ ಏನೋ ಅವಕಾಶ ಇದೆ, ಅದನ್ನ ಬಳಸ್ಕೊಳ್ತಾ ಇದ್ದಾರೆ ಬಹಳ ಮಂದಿ. ಆದರೆ ಅಕಸ್ಮಾತ್ ಏನಾದರೂ ಮುಂದೆ ಹಂತದಲ್ಲಿ ಈ ಥರದ ಏನಾದರೂ ಯೋಜನೆಯಿಂದ ಸರ್ಕಾರಗಳು ಬರುವಂಥ ಸರ್ಕಾರ ಹಿಂತೆಗೆದುಕೊಳ್ಳೋದಾದರೆ, ಜನ ಕಟ್ಟೋದಂಥದ್ದಂತಾದರೆ, ಅಥವಾ ಈ ಫ್ರೀಯನ್ನು ಮೀರಿ ಬಳಸಿದಂಥ ವಿದ್ಯುತ್ಗೆ ಏನಾದ್ರು ಈಗಲೇ ನಾವು ಕಟ್ಟೋದಾದರೆ ಆಗ ಗೊತ್ತಾಗುತ್ತೆ ಇದ್ರ ಹೊಡೆತ. ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಕೆಇಆರ್ಸಿ ಈಗ ನಿರ್ಧಾರಕ್ಕೆ ಬಂದಿದ್ದು 36 ಪೈಸಾ ಹೆಚ್ಚಳ ಮಾಡಿ